ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ವಿ ಟಿ ಒಬ್ಬರಿಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ಮೊನ್ನೆ ವಿ ಸಿ ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಕ್ವಶನ್ ಪೇಪರ್ ರೆಡಿ ಮಾಡೋಕ್ಕೆ ಮತ್ತು ಕ್ವಶನ್ ಪೇಪರ್ ಇವ್ಯಾಲ್ಯೂಷನ್ ಮಾಡೋಕ್ಕೆ ಎ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ಎ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತ ಹೇಳ್ತಾ ಇದ್ದಾರೆ ಅಂತ ಅವರು. ಈಗ ಡಿಪೆಂಟು ಈ ಮ್ಯಾನ್ಯುವಲ್ ಇವ್ಯಾಲ್ಯೂಷನ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ, 15 ಮಾರ್ಕ್ಸ್ ವೇರಿಯೇಷನ್ ಆಗ್ತಾಯಿದೆ. ಕೆಲವೊಬ್ಬರು ಕ್ವಾಲಿಟಿ ಹೆಂಗಾಗ್ತಾ ಇದೆ ಅಂದರೆ, ಕೆಲವೊಬ್ರು ಕಡಿಮೆ ಇರುತ್ತೆ, ಕೆಲವೊಬ್ರು ಜಾಸ್ತಿ ಇರುತ್ತೆ. ಸೊ ವೇರಿಯೇಷನ್ ಆಗ್ತಾಯಿದೆ 15 ಮಾರ್ಕ್ಸ್. ಬೇರೆ ಬೇರೆ ಲೆಕ್ಚರ್ಸು ಬೇರೆ ಬೇರೆ ಇವ್ಯಾಲ್ಯೂಷನ್ ಆಗ್ತಾ ಇದೆಯಲ್ಲ, ಸೊ 15 ಮಾರ್ಕ್ಸ್ ವೇರಿಯೇಷನ್ ಆಗ್ತಾಯಿದೆ. ಎ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ, ಒಂದು ಕ್ವಾಲಿಟಿ ಇವ್ಯಾಲ್ಯೂಷನ್ ಆಗುತ್ತಂತ ಅವ್ರ ಪ್ರಕಾರ. ಓಕೆ, ಮತ್ತು ಏನಾಗುತ್ತೆ ಅಂದರೆ, ಕ್ವಶನ್ ಪೇಪರ್ ರೆಡಿ ಮಾಡೋಕ್ಕೂ ಮತ್ತು ಕ್ವಶನ್ ಪೇಪರ್ ಇವ್ಯಾಲ್ಯೂಷನ್ ಮಾಡೋಕ್ಕೆ ಎ ಯೂಸ್ ಮಾಡೋದ್ರಿಂದ ಸ್ವಲ್ಪ ಪರ್ಸೆಂಟೇಜ್ ಆಫ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಯಾಕಂದರೆ ಈಗ ನೋಡಿ, ಎ ಯು ಎಲ್ಲರಿಗೂ ಎಟ್ ಎ ಟೈಮ್ ಕೊಡಬೇಕು. 100 ಕೊಟ್ಟರೆ 100 ಎಟ್ ಎ ಟೈಮು. ಒಂದು ಸತಿ ನೀವು ಸ್ಕ್ರಿಪ್ಟ್ ಬರ್ಬಿಟ್ರೆ ಎಟ್ ಎ ಟೈಮು ಸೇಮ್ ಕೊಡಬೇಕಾಗುತ್ತೆ. ಸೊ ಅದು ಇಲ್ಲಿ ಆದರೆ ಏನು ಮೇಲೂ ಆದರೆ ಡಿಪೆಂಡ್ ಚೇಂಜಸ್ ಆಗುತ್ತೆ ಮಾರ್ಕ್ಸು. ಆವಾಗ ಇದರಿಂದ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್. ಮತ್ತು ಈಗ ಸಡನ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನೂ 6 ಮಂತು ಆಗುತ್ತೆ, 6 to 7 ಮಂತ್ ಆಗ್ಬೋದು. ಇನ್ನೂ ಬೇರೆ ಬೇರೆ ಕಂಪ್ನೀಸ್ಯವರಿಗೆ ಸ್ಕ್ರಿಪ್ಟ್ನ ಕಳಿಸ್ತಾ ಇದ್ದಾರೆ. ಅವರೆಲ್ಲ ಕರೆಕ್ಟಾಗಿ ಎಲ್ಲ ಪ್ರಾಕ್ಟಿಕಲ್ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಮಾಡ್ತಾರೆ. ಸೊ ಇನ್ನು ಅಷ್ಟೊಂದು ಬೇಗವಂತೂ ಮಾಡಲ್ಲ, ಯಾಕಂದರೆ ಹೆವಿ ಪ್ರಾಕ್ಟಿಕಲ್ಲು ಟೆಸ್ಟಿಂಗ್ ಬೇಗ ರಿಕ್ವೈರ್ಡ್ ಆಗುತ್ತೆ. ಯಾಕಂದರೆ ಈಗ ನೋಡಿ, ಒಂದು ಸ್ಕ್ರಿಪ್ಟು ಕರೆಕ್ಟಾಗಿ ವ್ಯಾಲ್ಯೂಷನ್ ಮಾಡಲಿದ್ರೆ ನಿಮಗೆ ತೊಂದರೆ ಆಗುತ್ತೆ, ಸ್ಟೂಡೆಂಟ್ಗೆ, ಮತ್ತು ಫೇಲ್ ಆಗೋದು, ಓಕೆ ಮಾರ್ಕ್ಸ್ ಕಡಿಮೆ ಬೀಳೋದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಹೆವಿ ಎಕ್ಸ್ಪೆರಿಮೆಂಟ್ ಬೇಕು, ಅಷ್ಟೊಂದು ಈಸಿ ಇಲ್ಲ. ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ. 6 to 7 ಮಂತ್ ಹೇಳಿದ್ದಾರೆ. ಐ ಥಿಂಕ್ 1 year ಆಗ್ಬೋದು. ಇದೆಲ್ಲ ನೀವು ಬೇರೆ ಬೇರೆ ಕಂಪ್ನಿಯವರು ಕರೆಕ್ಟಾಗಿ ಎಕ್ಸಾಕ್ಟ್ ಸ್ಕ್ರಿಪ್ಟ್ ಕೊಟ್ಟಾದಮೇಲೆ ಮಾಡೋ ಚಾನ್ಸಸ್ ಇರುತ್ತೆ.